ಸರ್ವ ವಿಘ್ನೋಪಶಾಂತೆ. ಇಲ್ಲಿ ಗಣಪತಿಯ ಮಂತ್ರದಲ್ಲಿ ಶುಕ್ಲಾಂಬರಧರಂ ಅಂತಿದೆ. ಬಿಳಿದಾದ ಬಟ್ಟೆ ಉಳ್ಳವ, ಬೆಳ್ಳಗಿರುವವ, ಶುಕ್ಲಾಂಬರಧರಂ ವಿಷ್ಣುಂ ಅಂತ ಇದೆಯಲ್ಲ, ಮತ್ತೆ ಇದ್ಯಾವುದು? ಗಣಾನ ಅಂತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾ ಉಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತಮಾನು ಶೃಣ್ವನ್ ನೋತಿಭಿಃ ಸೀದಸಾದನಂ ಅಂತ ಇದು ಗಣಪತಿಗೆ ಉಪಯೋಗಿಸುವ ಮಂತ್ರ. ಆದರೆ ಆ್ಯಕ್ಚುಲಿ ಇಲ್ಲಿ ಬರುವ ಗಣಪತಿ ಗಜಮುಖ ಗಣಪತಿ ಅಲ್ಲ, ಬೃಹಸ್ಪತ್ಯಾಚಾರ್ಯರನ್ನು ಹೇಳುವಂಥ ಮಂತ್ರ. ಅವನು ಗಣಾನಾಂಪತಿ ಗಣಪತಿ ಅಂದರೆ ಬ್ರಾಹ್ಮಣರಿಗೆ ಒಡೆಯನಾಗಿರ್ತಕ್ಕಂಥ, ದೇವಬ್ರಾಹ್ಮಣರಿಗೆ ಒಡೆಯನಾಗಿರ್ತಕ್ಕಂಥ ಅವನು ಗಣಪತಿ. ಯಾರು? ಬೃಹಸ್ಪತಿ. ನಿಶುಸಿ ಈದ ಗಣಪತೆ ಗಣೇಶತ್ವ ಮಾ ಹುರ್ವಿಪ್ರಾತಮಂ ಕವೀನಾಂ ನರತೆ ತತ್ಕ್ರಿಯತೆ ಕಿಂಚನಾಮರ್ಕ ಅರ್ಕಂ ಅಂತ ಬಂದಿದೆ ಅಲ್ಲಿ. ಮಘೋನಾಮ್ ಅಂತಿದೆ. ಅದು ಗಣಪತಿಯ ಮಂತ್ರ ಅಲ್ಲ, ಗಣಪತಿಯ ಮಂತ್ರವೇ, ಆದರೆ ಸೊಂಡಿಲು ಗಣಪತಿಯ ಮಂತ್ರ ಅಲ್ಲ. ಇಂದ್ರನನ್ನು ಗಣಪತಿ ಅಂದ್ರೆ ಗಣಪತಿ ಅಂತಲೇ ಬೇರೆ ಬೇರೆ ಸಾಕಷ್ಟು ಜನರಿಗೆ ಕರೆಯೋ. ಹೌದು, ಹೇಳಿದಲ್ಲ ಪುಟ್ಟ, ಗಣಾನಾಂ ಪತಿ. ಗಣ ಅಂದ್ರೆ ತುಂಬಾ ಜನ. ಇದು ಎಷ್ಟು ಈಗ ನೋಡಿ, ಇಂದ್ರ, ಅಗ್ನಿ, ವಾಯು, ಯಮ, ನಿರುತಿ, ವರ್ಣ, ವಾಯು, ಕುಬೇರ, ಇವರ ಅಧಿಪತಿ ಒಂದು ಗಣಪತಿ. ನಿಶುಸಿ ಈದ ಗಣಪತೆ ಗಣೇಶತ್ವಾಮ ಹುರ್ವಿಪ್ರಾಥಮಂ ಕವೀನ ನರುತೆ ತತ್ಕ್ರಿಯತೆ ಕಿಂಚನಾರೆ ಮಹಾಮರ್ಕಂ ಮಘವನ್ ಅಂತಿದೆ. ಮಘವನ್ ಶಬ್ದ ಇಂದ್ರನನ್ನ ಹೇಳುತ್ತೆ. ಅಂತತಃ ಹೋದ್ರೆ ಇದೆಲ್ಲದಕ್ಕೂ ವಿಷ್ಣುವೇ ಅಧಿಪತಿ ಆಗ್ತಾನೆ. ಅಲ್ಲಿ ಗಣಪತಿಯ ಮಂತ್ರ ಬಂದಿರೋದು ಇಂದ್ರನ ಮಂತ್ರ. ಆದರೆ ಋಗ್ವೇದದಲ್ಲಾಗಲಿ, ಯಜುರ್ವೇದದಲ್ಲಾಗಲಿ, ಸಾಮವೇದದಲ್ಲಾಗಲಿ, ಅಥರ್ವಣ, ಅದು ವೇದ ಅಲ್ಲ, ಅದು ಸಂಗ್ರಹ, ಅಥರ್ವ ಋಷಿ ಮಾಡಿದ್ದು, ಎಲ್ಲಿಯೂ ಸೊಂಡಿಲು ಗಣಪತಿಯ ಮಂತ್ರ ಬರೋದಿಲ್ಲ. ನಮಸ್ತೆ ಗಣಪತಿಗೆ ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ ತ್ವಮೇವ ಕೇವಲಂ ಕರ್ತಾಸಿ ತ್ವಮೇವ ಕೇವಲಂ ಹರ್ತಾಸಿ ತ್ವಮೇವ ಕೇವಲಂ ಧರ್ತ ನಮೋ ವ್ರಾತಪತಯೇ ನಮೋ ಗಣಪತಯೇ ನಮ ಪ್ರಮದಪತಯೇ ನಮಸ್ತೆ ಅಸ್ತು ಲಂಬೋದರಾಯೇ ಕದಂತಾಯ ವಿಘ್ನನಾಶಿನೇ ಶಿವಸುತಾಯ ವರದಮೂರ್ತಯೇ ನಮಃ ಅಂತ ವೇದದಲ್ಲಿ ಇದೆಯಲ್ಲ. ಇದು ವೇದ ಮಂತ್ರ ಅಲ್ಲ, ಖಿಲ ಭಾಗ. ನಾವು ಶ್ರೀ ಸೂಕ್ತವನ್ನು ಕೂಡ ಮೂಲ ವೇದಕ್ಕೆ ನಾವು ತಗೊಳ್ಳಲ್ಲ. ಇಲ್ಲಿ ಯಾಕೆ ಬಂತಿದು? ಗಣಪತಿ ಎಲ್ಲೂ ವೇದದಲ್ಲಿ ಉಲ್ಲೇಖವೇ ಇಲ್ವಾ? ಗೂಢವಾಗಿ ಹೋದಾಗ, ಈಗ ಮಹಾಭಾರತವನ್ನ ವೇದವ್ಯಾಸ ದೇವರು ಗಣಪತಿಯಿಂದಲೇ ಬರೆಸ್ತಾರೆ. ಅವರು ಗಣಪತಿ ಅದು ಏನು ಸ್ವಭಾವ ನೋಡಿ, ಬುದ್ಧಿ ನೀವು ಏನು ಹೇಳ್ತೀರೋ ನಾನು ಬಡ ಬಡ ಬರೆದು ಬಿಡ್ತೀನಿ.